in this video lecture we'll study about Wheatstone bridge, an important expression or derivation for 5 marks. Tumba important idu. Name is Wheatstone bridge. Wheatstone bridge. Okay na? Hege anta nodona idana iga. This is an application of Kirchhoff's rules. Ninne last class alli Kirchhoff's rules ಬಗ್ಗೆ ನೋಡ್ತಾ ಇದ್ದೇವೆ. We have studied about Kirchhoff's voltage rule as well as Kirchhoff's current rule as well. So on that basis we are going to study about the Wheatstone bridge now. Okay, an important derivation for 5 marks ಕೇಳ್ತಾರೆ. ತುಂಬಾ ಸರಿ ರಿಪೀಟೆಡ್ ಕ್ವೆಶ್ಚನ್ ನೋಡೋಣ ಯಾವ ತರ ಅಂತ ಹೇಳ್ಬಿಟ್ಟು. So first of all you need to draw the circuit diagram for that. ಆಯ್ತಾ, ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಬರೀಬೇಕು ಯಾವ ಥರ ಅಂತ ಬಿಟ್ಟು ಕಾಣಿಸ್ತೆ ನೋಡಿ. ಇಟ್ ಕನ್ಸಿಸ್ಟ್ ಆಫ್ 4 ರೆಸಿಸ್ಟರ್ಸ್. ಆಯಿತಾ, 4 ರೆಸಿಸ್ಟರ್ಸನ್ನು ಇಡ್ತಾರೆ ಆ್ಯಕ್ಚುಲಿ. ಇಟ್ ಕನ್ಸಿಸ್ಟ್ ಆಫ್ 4 ರೆಸಿಸ್ಟರ್ಸ್. ಓಕೆ, ಸೊ ಲೈಕ್ ದಿಸ್ ಆ್ಯಂಡ್ ಹಿಯರ್ ದರ್ ವಿಲ್ ಬಿ ಒನ್ ಮೋರ್ ರೆಸಿಸ್ಟರ್ ಲೈಕ್ ದಿಸ್ ಆ್ಯಂಡ್ ದಿಸ್ ಈಸ್ ದ one more resistor. So totally we do have 4 different resistors here. Okay, and this is connected to a battery. Okay, battery, the variable battery also we can say, no problem for that. Voltage V. Okay, so this is what R1 resistor and this is R2 resistor and this is R3 resistor and this is the R4 resistor. Okay, see, first of all, what does it mean by Wheatstone bridge in the sense? Okay, there will be one more addition here. So this is what a galvanometer. Okay, this is the galvanometer. That will be connected in between these 2 arms. Okay, so this is how actually happens. Suppose if it is a main current I here, okay, if it is main current I, so as it is a junction here, there will be some current, right? This is, say this is I2 and this is I1 and say this is what I3 let me take and this is what I4 let me take now. This is the current flowing through the galvanometer IG. Okay, so now this complete circuit diagram. This is IG. Okay, this is IG. Okay, so now let me try to explain it as easy as possible now. Okay, ಇವಾಗ ಏನಾಗುತ್ತೆ ಅಂತಂದರೆ ಇಲ್ಲೇನು R1 ಮತ್ತು R2 ನಾವು ವೇರಿ ಮಾಡ್ತಾ ಇರಬೇಕು. ಓಕೆ, ಸೊ ದೇ ಆರ್ ಲೈಕ್ ವೇರಿಯೇಬಲ್ ರೆಸಿಸ್ಟರ್ಸ್ ಹಿಯರ್. ಓಕೆ, ಬಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ದಿಸ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಆರ್ಮ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಆರ್ಮ್. ಓಕೆ, ಸ್ಟ್ಯಾಂಡರ್ಡ್ ಆರ್ಮ್ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಫಿಕ್ಸ್ಡ್ ಒನ್ ಆ್ಯಂಡ್ ದಿಸ್ ಈಸ್ ದ ನಾಟ್ ಅನ್ನೌನ್ ಆರ್ ಇಟ್ ಈಸ್ ಅ ನಾಟ್ ರೆಸಿಸ್ಟರ್. ಅಂದರೆ ಈ ವ್ಯಾಲ್ಯೂ ಆಫ್ ರೆಸಿಸ್ಟರ್ ನಮ್ಗೆ ಗೊತ್ತಿರೋದಿಲ್ಲ. ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಅನ್ನೌನ್ ರೆಸಿಸ್ಟೆನ್ಸ್. ಅಂದರೆ ಈ ಅಪ್ಲಿಕೇಶನ್ ಅಂದರೆ ಏನು ಅಂತಂದರೆ ಈ Wheatstone bridge ಅಪ್ಲಿಕೇಶನ್ ಅಂದರೆ ವಿ ಯೂಸ್ ದಿಸ್ Wheatstone bridge ಟು ಕ್ಯಾಲ್ಕುಲೇಟ್ ದ ಅನ್ನೌನ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಯಾವುದಾದ್ರು 3 ರೆಸಿಸ್ಟೆನ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿರುತ್ತೆ, ಇದೊಂದು ವ್ಯಾಲ್ಯೂ ನಮ್ಗೆ ಗೊತ್ತಿರೋದಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಮೆಜರ್ ಮಾಡಲಿಕ್ಕೆ ವಿ ಯೂಸ್ ದಿ Wheatstone bridge. ಆಯಿತಾ, ಇದು ಅನ್ನೌನ್ ಆಗಿರುತ್ತೆ. KNOWN ಅನ್ನೌನ್. ಆಯಿತಾ, ಅನ್ನೌನ್ ಆಗಿರುತ್ತೆ ಅದು. ಓಕೆ, KNO. ಓಕೆ, ಅನ್ನೌನ್ ಆಗಿರುತ್ತದೆ ಇವಾಗ. ಸೊ ನಾವು ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ R4 ಬೈ ಯೂಸಿಂಗ್ ಆರ್ ಬೈ ವೇರಿಂಗ್ R1 R2 ಆಸ್ ವೆಲ್ ಆಸ್ R3. ಅದಕ್ಕೆ ಸ್ಟ್ಯಾಂಡರ್ಡ್ ಆರ್ಮ್ ಅಂತ ಹೇಳ್ತಾರೆ. ಇಟ್ಸ್ ಫಿಕ್ಸ್ಡ್ ಒನ್ ಅಂತ ಹೇಳ್ತಾರೆ. ಯಾರೋ ಒಂದು ರೆಜಿಸ್ಟರ್ ಫಿಕ್ಸ್ ಆಗಿರುತ್ತೆ. ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ವೇರಿ ಐದರ್ R2 ಆರ್ R1 ಲೈಕ್ ದ್ಯಾಟ್. ಓಕೆ, ಅದು ಹೇಗೆ ಅಂತ ನೋಡೋಣ. ಓಕೆ, ಸೊ ಇಲ್ಲೊಂದು ಕಂಡೀಷನ್ ಬರುತ್ತೆ ಆ್ಯಕ್ಚುಲಿ, ಬ್ಯಾಲೆನ್ಸ್ಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone bridge. ಇಂಪಾರ್ಟೆಂಟ್ ಇದು. Wheatstone bridge ಇದನ್ನೇ ನಾವು ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇವಾಗ. ಇಟ್ಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone bridge ಅನ್ನು ನಾವೇನು ಮಾಡಬೇಕು ಆ್ಯಕ್ಚುಲಿ ನಾವು ಕಂಡುಹಿಡಿಬೇಕು. ಓಕೆನಾ, ಸೊ ಫಸ್ಟಿಗೆ ಏನು ಮಾಡ್ತೇವೆ ಅಂತಂದರೆ ಇವಾಗ ನೋಡಿ, ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ಆಯಿತಾ, ದ ಬ್ರಿಡ್ಜ್ ಈಸ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ. ಇಲ್ಲಿ ನೋಡಿ, ನಿಮಗೆ ಅದಕ್ಕಿಂತ ಫಸ್ಟ್ ಹೇಳಬೇಕು ಅಂತಂದರೆ ಐ ವಿಲ್ ನೇಮ್ ದ ಜಂಕ್ಷನ್ಸ್. ಆಯಿತಾ, ಇದೊಂದು ಜಂಕ್ಷನ್ ಎ ಅಂತ ತಗೊಳ್ಳೋಣ, ಇದು ಬಿ ಅಂತ ತಗೊಳ್ಳೋಣ, ಇದು ಸಿ ಅಂತ ತಗೊಳ್ಳುವ, ಇದನ್ನು ಡಿ ಅಂತ ತಗೊಳ್ಳುವ. ಆಯಿತಾ, ಇವಾಗ ಕ್ಲಿಯರ್ಲಿ ಯು ಕ್ಯಾನ್ ಸಿ ದ ಮೆನಿ ಲೂಪ್ಸ್ ಹಿಯರ್. ಇದಕ್ಕೊಂದು ಲೂಪ್ ಅಂತ ಹೇಳ್ಬೋದು ನಾನು. ಎ ಬಿ ಡಿ ಎ ಇಸ್ ಅ ಲೂಪ್, 1 ಅಂತ ತಗೊಳ್ತೇನೆ. ಅದೇ ಥರನೇ ಬಿ ಸಿ ಡಿ ಬಿ ಈಸ್ 1 ಮೋರ್ ಲೂಪ್ ಅಂತ ಕನ್ಸಿಡರ್. ಇಲ್ಲಿ ಮತ್ತು ಲೂಪ್ಗಳಿದೆ ಆ್ಯಕ್ಚುಲಿ, ಇದು ಕೂಡ ಲೂಪ್ ಆಗುತ್ತೆ, ಬಟ್ ಆ ಲೂಪ್ ನಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಐ ಡೋಂಟ್ ಟಾಕ್ ಅಬೌಟ್ ದ 3rd ಲೂಪ್. ಓಕೆ, ಅದು ಬೇಕು ಅಂತಿಲ್ಲ ನಮಗೆ ಇವಾಗ. ಇಲ್ಲಿ ನೋಡಿ, ನನಗೆ 2 ಲೂಪ್ ಇದೆ.
ಸೊ ಲೂಪ್ ಬಂದು ಇಟ್ಕೊಂಡ್ರೆ ಐ ಕ್ಯಾನ್ ಯೂಸ್ ದ ಕಿರ್ಚಾಫ್ಸ್ ವೋಲ್ಟೇಜ್ ಲಾ KVL ನಾನಲ್ಲಿ ಅಪ್ಲೈ ಮಾಡ್ಬೋದು. ಎರಡು ಲೂಪಿಗೆ ಕೂಡ ನಾನು ಏನು ಮಾಡ್ಬೋದು ಆ್ಯಕ್ಚುಲಿ KVL ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನಾನಲ್ಲಿ ಅಪ್ಲೈ ಮಾಡ್ಬೋದು. ಇವಾಗ ಫಸ್ಟಿಗೆ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ ವಿಟ್ಸ್ಟೋನ್ ಬ್ರಿಡ್ಜ್ ಅನ್ನು ಕಂಡುಹಿಡಬೇಕು ಇನ್ ಟರ್ಮ್ಸ್ ಆಫ್ ರೆಸಿಸ್ಟರ್ಸ್. 4 ರೆಸಿಸ್ಟರ್ಸ್ ನಿಮ್ಗೆ ಕಾಣಿಸ್ತದೆ, R1 R2 R3 ಆ್ಯಂಡ್ R4. ಅದನ್ನು ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ಡ್ ಕಂಡೀಷನ್ ನಾವು ಕಂಡುಹಿಡಬೇಕು, ಅದೇ ನಮಗೆ ಎಕ್ಸ್ಪ್ರೆಷನ್ ಆಯಿತಾ. ಈಗ ದ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳುತ್ತೆ ಯಾವಾಗ ಅಂತಂದರೆ ವೆನ್ ನೋ ಕರೆಂಟ್ ಫ್ಲೋಸ್, ವೆನ್ ನೋ ಕರೆಂಟ್ ಫ್ಲೋಸ್ ಥ್ರೂ ಗ್ಯಾಲೋನೋಮೀಟರ್. ಏನಾಗಬೇಕು, ಗ್ಯಾಲೋಮೀಟ್ರಲ್ಲಿ ಯಾವುದೇ ರೀತಿಯಾದ ಕರೆಂಟು ಫ್ಲೋ ಆಗಬಾರ್ದು. ಆ ಟೈಮಲ್ಲಿ ಏನು ಹೇಳ್ತೇವೆ ಅಂತಂದ್ರೆ ನಾವು ವಿ ಸೇ ದ್ಯಾಟ್ ದ ವೀಟ್ಸ್ಟೋನ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ಸೊ ದ್ಯಾಟ್ ಫಾರ್ ದ ಕಂಡೀಷನ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲೋಮೀಟರ್ ಇಸ್ IG ಮಸ್ಟ್ ಬಿ ಗೋಯಿಂಗ್ ಟು ಈಕ್ವಲ್ ಟು ಹೌ ಮಚ್, 0 ಆಂಪಿಯರ್ ಆಗಿರುತ್ತೆ. ಓಕೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, IG ಈಕ್ವಲ್ ಟು 0 ಅಂತ ಆಗಿರುತ್ತೆ. ಓಕೆ, ಸೊ ಬೈ ಯೂಸಿಂಗ್ ಕಿರ್ಚಾಫ್ಸ್ ವೋಲ್ಟೇಜ್, ನಾನು ಇವಾಗ ಈಗ ಮುಗೀತು, ಇಷ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗಿದೋಯಿತು. ಬೈ ಯೂಸಿಂಗ್ KVL ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಪ್ರಕಾರ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೇನೆ ಅಂತಂದ್ರೆ ನಾನು ಯಾವ ಲೂಪಿಗೆ ಅಪ್ಲೈ ಮಾಡ್ತಿದ್ದೇನೆ ಅಂದರೆ ABDA ಲೂಪಿಗೆ ಅಪ್ಲೈ ಮಾಡ್ತಿದ್ದೇನೆ. ಯಾವ ಲೂಪಿಗೆ? ABDA ಫಸ್ಟ್ ಲೂಪಿಗೆ ನಾನು ಅಪ್ಲೈ ಮಾಡ್ತಿದ್ದೇನೆ. ದಿಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ABDA ಲೂಪಿಗೆ ಅಪ್ಲೈ ಮಾಡ್ತಿದ್ದೇನೆ. ನೋಡಿ ಇವಾಗ ಫಸ್ಟಿಗೆ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ A. ಇದೇನಾಯ್ತು ಆ್ಯಕ್ಚುಲಿ, ದಿಸ್ ಇಸ್ ದ ಹೈಯರ್ ಪೊಲಾರಿಟಿ, ದಿಸ್ ಇಸ್ ದ ನೆಗೆಟಿವ್ ಪೊಲಾರಿಟಿ. ಹೌದಾ, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ವಾಟ್ ಇಸ್ ದ ವೋಲ್ಟೇಜ್ ಡ್ರಾಪ್ ಹಿಯರ್? I2 ಇಂಟು R2. ನೆಕ್ಸ್ಟು ಹೀಗೆ ಬಂದೆ ಇಲ್ಲೇನಾಗುತ್ತೆ ಅಂತಂದರೆ ಈಗ ಆಸ್ ಯು ನೋ ದ್ಯಾಟ್ ಅಸ್ಯೂಮ್ ದ್ಯಾಟ್ ದಿಸ್ ಗ್ಯಾಲೋಮೀಟರ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್ G. ಆಯಿತಾ, ಅಸ್ಯೂಮ್ ದ್ಯಾಟ್ ದಿಸ್ ಗ್ಯಾಲೋಮೀಟರ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್ G. ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಗ್ಯಾಲೋಮೀಟ್ರಿ ಕೂಡ, ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ G ಅಂತ ಕನ್ಸಿಡರೇಷನ್ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ಪ್ಲಸ್ಸು, ಇದು ಮೈನಸ್ ಆಗುತ್ತೆ ಹೆಂಗಂದ್ರೂ. ಸೊ ಅದಕ್ಕೋಸ್ಕರ IG ಇಂಟು G ಆಗಬೇಕಲ್ಲದು ಪ್ಲಸ್. ಫಸ್ಟ್ ಸಿಗ್ತಿರೋದು ಪ್ಲಸ್ಸು, ಇಲ್ಲಿ ಫಸ್ಟ್ ಸಿಗ್ತಿರೋದು ಪ್ಲಸ್ ಆಗಿತ್ತು, ಹಾಗಾಗಿ ನಾನು ಪ್ಲಸ್ ತೊಗೊಂಡಿದ್ದೀನಿ ಇಲ್ಲಿ. ಆಯಿತಾ, ಪ್ಲಸ್ IG ಇಂಟು G. ನೆಕ್ಸ್ಟ್ ಹೀಗೆ ಬಂದೆ, ಇಲ್ಲಿ ಕರೆಂಟ್ I1 ಹೀಗೆ ಹೋಗ್ತದೆ ಅಂದರೆ ಇದು ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕಲ್ಲ. ನೀವು ರೂಲ್ ತೊಗೊಳ್ತಿರೋದು ಹೀಗೆ. ಸೊ ಫಸ್ಟ್ ಸಿಗ್ತಿರೋದು ಏನು ಆ್ಯಕ್ಚುಲಿ ಇಲ್ಲಿ ನೆಗೆಟಿವ್ ಸಿಗ್ತಾ ಉಂಟು. ಹೀಗೆ ಬಂದಾಗ ಇಲ್ಲಿ ಫಸ್ಟ್ ಸಿಗ್ತಿರೋದು ನೆಗೆಟಿವ್ ಇಲ್ಲಿ. ಸೊ ಅದಕ್ಕೋಸ್ಕರ ಮೈನಸ್ ಆಫ್ I1 ಇಂಟು R1 ಆಗುತ್ತದು. ಮೈನಸ್ I1 ಇಂಟು R1 ದಟ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 0 ಅಂತ ಬಿಟ್ಟು ನೀವು ಕನ್ಸಿಡರೇಷನ್ ತೊಗೊಳ್ತೀರಿ. ಓಕೆ, ಸೊ ಇವಾಗ ನೋಡಿ ಏನು ಅಂತ ಹೇಳಿದರೆ ಕ್ಲಿಯರ್ಲಿ IG ಈಸ್ ಈಕ್ವಲ್ ಟು 0 ಅಂತ ನಮ್ಗೆ ಗೊತ್ತಿದೆ. IG ಈಕ್ವಲ್ ಟು 0 ಅಂತ ಗೊತ್ತಿದೆ. ಸೊ ಹಂಗಾಗಿ ಈ ಟರ್ಮ್ ಏನಾಗುತ್ತೆ ಆ್ಯಕ್ಚುಲಿ 0 ಆಗಿಬಿಡುತ್ತೆ. ಸೊ ಅಟ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್ ಎಟ್ ಪಾಯಿಂಟ್ B ಏನಾಗುತ್ತೆ ಅಂದರೆ ಎಟ್ ಜಂಕ್ಷನ್ B ಏನಾಗುತ್ತೆ ಅಂದರೆ ಇನ್ಕಮಿಂಗ್ ಕರೆಂಟ್ ಮಸ್ಟ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ ಆರ್ ಎಲ್ಸ್ ಸಮ್ ಆಫ್ ಆಲ್ ದ ಕರೆಂಟ್ಸ್ ಇಸ್ ಗೋಯಿಂಗ್ ಟು ಬಿ ಹೌ ಮಚ್, 0 ಅಲ್ವಾ ಹಂಗಂದ್ರೆ. ಸೊ ಕರೆಂಟ್ I2 ಬರ್ತಾ ಇದೆ, I4 ಹೋಗ್ತಾ ಇದೆ, IG ಕೂಡ ಹೋಗ್ತದೆ 0. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಇನ್ಕಮಿಂಗ್ ಕರೆಂಟ್ ಈಕ್ವಲ್ ಟು I2 is equal to 0, IG 0 now, IG 0 plus I4 ಆಯ್ತದು, ಹೌದಾ. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ I2 ಈಕ್ವಲ್ ಟು I4 ಅಂತ ನಾವು ಹೇಳ್ಬೋದು. ಸೊ ಹಂಗಾಗಿ ಈ ಇಕ್ವೇಷನಲ್ಲಿ I2 ಇಂಟು R2 ಪ್ಲಸ್ ಮೈನಸ್, ಪ್ಲಸ್ ಇದಂತೂ 0 ಆಯ್ತಾ ಹಂಗಂದ್ರೆ ಮೈನಸ್ I1 ಅಂತಿದೆ ಇಲ್ಲಿಗ, ಮೈನಸ್ I1 ಅಂತಿದೆ, ಹೌದಲ್ಲ. ಸೊ I1 ರಿಲೇಷನ್ಶಿಪ್ ಇಲ್ಲ, ಹಾಗಾಗಿ ನಾನು ಮೈನಸ್ I1 ಇಂಟು R1 ಈಕ್ವಲ್ ಟು 0 ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1 ಅಂತ ಮಾಡ್ತೇನೆ. ಆಯಿತಾ, ಇದು ನೆನ್ಪಿಟ್ಕೊಳ್ಳಿ. I2 ಈಕ್ವಲ್ ಟು I4. ಆಯಿತಾ, ಈಗ ಎರಡನೇ ಲೂಪಿಗೆ ಬರ್ತಾನೆ. ಬೈ ಯೂಸಿಂಗ್ KVL ಟು ದ ಲೂಪ್. ಇಲ್ಲಿ ನೋಡಿ, ಇವಾಗ ಈ ಕಡೆ ನೋಡಿ, ಈ ಲೂಪಿಗೆ ಬಂದಾಗ ನೀವೀಗ ಯಾವ ಲೂಪನ್ನು ತೊಗೋಬೇಕು? ಸೆಕೆಂಡ್ ಲೂಪಿಗೆ BCDB ಲೂಪು. ನೀವು ಹೆಂಗೆ ಬೇಕಾದ್ರೆ ತಗೊಳ್ಳಿ. ಆಯಿತಾ, ಲೂಪ್ ಅಂತಂದರೆ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿದರೆ ವಿತೌಟ್ ಎನಿ ಬ್ರೇಕು ಅದೇ ಪಾಯಿಂಟಿಗೆ ವಾಪಸ್ ಬಂದು ಮುಟ್ಟಬೇಕು ಅಷ್ಟೇ. ಸೊ ಐ ಕ್ಯಾನ್ ಟೇಕ್ BCDB. ಓಕೆ, BCDB ಲೂಪ್. ಈ ಲೂಪಿಗೆ ನಾನು ಅಪ್ಲೈ ಮಾಡ್ತೇನೆ. ಇವಾಗ ನೋಡಿ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ಲಸ್ ಇದೆ ಅಲ್ಲ, ಇಲ್ಲಿ I3 ಹಿಂಗೆ ಹೋಗ್ತದೆ. ಈಗ I3 ಹಿಂಗೆ ಹೋಗ್ತಿದೆ ಅಂದರೆ ಇದೇನಾಗಬೇಕು, ಇದು ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕು. I4 ಹಿಂಗೆ ಹೋಗ್ತದೆ, ಇದು ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕು, ಹೌದಲ್ಲ. ಇಲ್ಲಿ ಪ್ಲಸ್ಸು ಮೈನಸ್ಸು ಆ್ಯಸ್ ನಾನು ಡಿನೋಟ್ ಮಾಡಿದ್ದೇನೆ ಇವಾಗ. ಸರಿ, ಈಗ ಅಪ್ಲೈ ಮಾಡ್ತೇನೆ ನೋಡಿ. ಇವಾಗ ಹೆಂಗಂದ್ರೆ ಬಿಯಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ಥರ ಪ್ರಯಾರಿಟಿ ಪ್ಲಸ್ಸು, ವೋಲ್ಟೇಜ್ ಡ್ರಾಪ್ ಎಷ್ಟಾಗಬೇಕಾಯಿತು? ಪ್ಲಸ್ V ಈಕ್ವಲ್ ಟು I ಇಂಟು R, I4 ಇಂಟು R4. ಸರಿ ಉಂಟಾ? ನೆಕ್ಸ್ಟ್ ಹೀಗೆ ಬಂದೆ, ಇಲ್ಲಿವರೆಗೆ ಬಂದೆ. ನೆಕ್ಸ್ಟ್ ಥರದಲ್ಲಿ ನೋಡಿ ಮೈನಸ್ ಇದೆ ಇಲ್ಲಿ ಹೆಂಗಂದ್ರೆ. ಸೊ ಮೈನಸ್ ಆಫ್ I3 ಇಂಟು R3
I3 ಇಂಟು R3. ನೆಕ್ಸ್ಟ್ ಹೀಗೆ ಬಂದುಬಿಟ್ಟು ಮತ್ತೆ ವಾಪಸ್ ಹೀಗೆ ಹೋದೆ, ಇಲ್ಲಿ ಸಿಗ್ತಿರೋದೇನು ಆ್ಯಕ್ಚುಲಿ ನಿಮಗೆ ಮೈನಸ್ ಸಿಗ್ತಾ ಉಂಟು ಇಲ್ಲಿ. ಸೊ ಮೈನಸ್ IG ಇಂಟು ಜಿ, ಮೈನಸ್ IG ಇಂಟು ಜಿ ದಟ್ ಈಸ್ ಈಕ್ವಲ್ ಟು 0 ಅಂತ ಬರೀತೇವೆ. ಅಗೇನ್ IG ಈಕ್ವಲ್ ಟು 0 ಇಯರ್, ಆಯಿತಾ. IG ಈಕ್ವಲ್ ಟು 0, IG ಈಸ್ ಈಕ್ವಲ್ ಟು 0 ಇದೆ. ಹೆಂಗಂದ್ರೂ ಇದ್ರ ಪ್ರಕಾರ ನೋಡಿ, ಎಟ್ ಪಾಯಿಂಟ್ ಡಿ ಅನ್ನು ತೊಗೊಳ್ತೇನೆ ನಾನು ಇವಾಗ. ಎಟ್ ಡಿ, ಇಲ್ಲಿ ಬಿ ತೊಗೊಂಡಾಗಿತ್ತು, ಇಲ್ಲಿ ಡಿ ತೊಗೊಳ್ತೇನೆ. ಎಟ್ ಡಿ, ಪಾಯಿಂಟ್ ಡಿಯಲ್ಲಿ ಏನಾಗುತ್ತೆ ಅಂತಂದರೆ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್, ಆಯಿತಾ. ಇನ್ಕಮಿಂಗ್ ಯಾವ್ದು ಬರ್ತಾ ಇದೆ ಆ್ಯಕ್ಚುಲಿ IG ಬರ್ತಾ ಇದೆ, I1 ಬರ್ತಾ ಇದೆ. ಸೊ I1 ಬರ್ತಾ ಇದೆ ಪ್ಲಸ್ 0, IG ಇಸ್ 0 ದಟ್ ಈಸ್ ಈಕ್ವಲ್ ಟು ಹೌ ಮಚ್, I3 ಆಗಬೇಕಲ್ಲ, ಅದು I3 ಹೋಗ್ತಾ ಇದೆ, ದಟ್ ಈಸ್ ಈಕ್ವಲ್ ಟು I3. ಸೊ ದ್ಯಾರ್ ಫಾರ್ ಅಲ್ಲಿ ಬರೋಕ್ಕಿಂತ ನಾನು ಆ ಕಡೆನೇ ಬರೋದು ಬೆಸ್ಟ್ ಅಲ್ವಾ. ಸೊ I1 ಪ್ಲಸ್ 0 ಇಲ್ಲೇ ಬರೀತಾನೆ, I1 ಪ್ಲಸ್ 0 ಈಕ್ವಲ್ ಟು I3 ಅಂತ ನಾನು ಬರಿಬೋದು ಅಲ್ಲಿ. ಅಂಡರ್ಸ್ಟುಡ್ ಹೇಗೆ ಅಂತ ಬಿಟ್ಟು. ಸೊ ಕ್ಲಿಯರ್ಲಿ ಐ ಗಾಟ್ I1 ಈಕ್ವಲ್ ಟು I3. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, I1 ಈಕ್ವಲ್ ಟು I3, I2 ಈಕ್ವಲ್ ಟು I4 ಅಲ್ಲಿದೆ, ಆಯಿತಾ. ಇವಾಗ ನೋಡಿ IG ಈಕ್ವಲ್ ಟು 0 ಈ ಇಕ್ವೇಷನಲ್ಲಿ ಹಾಕಿದರೆ ನಿಮಗೆ ಐ ಲೆಫ್ಟ್ ವಿತ್ ವಾಟ್, I4 R4 ಮೈನಸ್ I3 R3. IG 0 ಆದರೆ entire this term is going to be 0, that is equal to 0. Make it as equation number 2 ಅಂತ ತಗೊಳ್ಳೋಣ ಅದನ್ನು. ಮೇಕ್ ಇಟ್ ಆಸ್ equation number 2. ಅರ್ಥ ಆಯ್ತಾ ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಏನು ಮಾಡೋಣ ಅಂತಂದರೆ, ಈ ಮೈನಸ್ ಏನಿದೆಯಲ್ಲ ಈಗ ಇದನ್ನು ಈ ಕಡೆ ಕಳಿಸ್ಬಿಡಿ, ಅದನ್ನು ಆ ಕಡೆ ಕಳಿಸ್ಬಿಡಿ. ಮೈನಸ್ ಕಳಿದ್ರೆ ಪ್ಲಸ್ ಆಗುತ್ತಲ್ಲ, ಈ ಕಡೆ ಬರೀತೇನೆ ನಾನು ಇವಾಗ. ಇಲ್ಲಿ ಬರೀತೇನೆ ಫ್ರಾಮ್ ಇಕ್ವೇಷನ್ ನಂಬರ್ 1 ಪ್ರಕಾರ ಇದನ್ನು RHS ಕಳಿಸ್ತದೇನೆ, ಆಯಿತಾ. ಇದನ್ನು RHS ಕಳಿಸ್ತದೇನೆ. ಸೊ I2 R2 ಈಕ್ವಲ್ ಟು I1 R1 ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ಅದೇ ಥರನೇ ಫ್ರಾಮ್ ಇಕ್ವೇಷನ್ ನಂಬರ್ 2 ಪ್ರಕಾರ, ಫ್ರಾಮ್ ಇಕ್ವೇಷನ್ ನಂಬರ್ 2 ಸೆಕೆಂಡ್ ಇಕ್ವೇಷನ್ ಪ್ರಕಾರ I4 R4 ಈಕ್ವಲ್ ಟು ಏನು ಉಳಿತೆ ನೋಡಿ, ಈಕ್ವಲ್ ಟು I3 ಇಂಟು R3. ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 4 ಅಂತ ಮಾಡಿದರೆ ಆಯಿತು. ಇವಾಗ ಏನು ಮಾಡಬೇಕು ಅಂತಂದರೆ ಯು ಜಸ್ಟ್ ಮೇಕ್ ದ ಡಿವಿಷನ್, ಆಯಿತಾ. ಡಿವಿಷನ್ ಮಾಡಿ. ಯಾವ ಥರ ಡಿವಿಷನ್ ಮಾಡಬೇಕು ಅಂತ ಹೇಳಿದರೆ, ಲೆಟ್ ಮಿ ಟೇಕ್ ಇಕ್ವೇಷನ್ ನಂಬರ್ 4 ಡಿವೈಡ್ ಬೈ ಇಕ್ವೇಷನ್ ನಂಬರ್ 3 ಅಥವಾ 3/4 ಮಾಡಿದ್ರೆ ಆಯಿತು, ಸಮಸ್ಯೆ ಇಲ್ಲ. ಓಕೆ, ಸೊ ಇಟ್ ಇಂಪ್ಲೈಸ್ ಏನು ಸಿಗುತ್ತೆ ನೋಡಿ ಇವಾಗ, I2 R2 ಡಿವೈಡೆಡ್ ಬೈ I4 R4 ಈಕ್ವಲ್ ಟು I1 R1 ಡಿವೈಡೆಡ್ ಬೈ I3 ಇಂಟು R3 ಅಂತ ನಿಮಗೆ ಇಕ್ವೇಷನ್ ಬಂತು ಇವಾಗ, ಹೌದಾ. ಇಲ್ಲಿ ನೋಡಿ ಇವಾಗ ಏನು ಅಂತಂದರೆ ಕ್ಲಿಯರ್ಲಿ I2 ಈಕ್ವಲ್ ಟು I4 ಬಂದಿದೆ ನಮಗೆ ಇವಾಗ. ಎಲ್ಲಿ ಈಗ ನೆನಪಿಟ್ಕೋಬೇಕು ಅಂತ ಹೇಳಿದ್ನಲ್ಲ, ಅವಾಗ I2 ಈಕ್ವಲ್ ಟು I4 ಇದೆ. ಹಾಗಾಗಿ I2 I4 ಎರಡು ಈಕ್ವಲ್ ಆಗಿರೋದು, ಅದೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ I1 ಈಕ್ವಲ್ ಟು I3 ಇದೆ ನಮಗೆ, I1 ಈಕ್ವಲ್ ಟು I3 ಇದೆ. ಸೊ ಹಾಗಾಗಿ ಈ I1 ಈ I3 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ವಾಟ್ ವಿ ಲೆಫ್ಟ್ ವಿತ್ ಏನು ಸಿಗುತ್ತೆ ನಮಗೆ, R2 ಡಿವೈಡ್ ಬೈ R4 ಈಕ್ವಲ್ ಟು R1 ಡಿವೈಡ್ ಬೈ R3. ದಿಸ್ ಈಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone ಬ್ರಿಡ್ಜ್ ಅಂತ ಹೇಳ್ತೇವೆ. ಯಾವುದಕ್ಕೆ, R2 by R4 ಈಕ್ವಲ್ ಟು R1 by R3. ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone ಬ್ರಿಡ್ಜ್. ಇಲ್ಲಿ ನೋಡಿ ಒಂದ್ಸಲ ಡೈಗ್ರಾಮಲ್ಲಿ ನೋಡಿ ಹೇಗೆ ಅಂತ ಹೇಳ್ಬೋದು ನೀವು ಅಂತಂದ್ರೆ, ಈಗ R2 by R4 ಈಕ್ವಲ್ ಟು R1 by R3. R2 by R4 equal to R1 by R3. That is the balanced condition for Wheatstone bridge. ಇವಾಗ ನಿಮಗೆ R2 ಗೊತ್ತಿರುತ್ತೆ, R1 ಗೊತ್ತಿರುತ್ತೆ, R3 ಗೊತ್ತಿರುತ್ತೆ. Okay, all the three resistors values are known. Only unknown was R4 ittu. So therefore I can say that unknown resistance R4 equal to, ಇಲ್ಲಿ ನೋಡಿ ಈಗ R4 equal to ಇಲ್ಲಿ ನೋಡಿ R4 ಈಕ್ವಲ್ ಟು ಏನಾಗುತ್ತೆ ಅಂತಂದರೆ, ಐ ಲೆಫ್ಟ್ ವಿತ್ ಹೌ ಮಚ್, R2 ಇಂಟು R3 ಡಿವೈಡ್ ಬೈ R1. R4 ಈಕ್ವಲ್ ಟು R2 ಇಂಟು R3 ಡಿವೈಡ್ ಬೈ R1. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಿ ಅನ್ನೌನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ವಾಟ್ ಈಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone ಬ್ರಿಡ್ಜ್ ಅಂತ ಹೇಳಿ ಕೇಳಿದರೆ, ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್. ಯಾವುದನ್ನು ಬರೀಬಹುದು, R2 ಬೈ R4 ಈಕ್ವಲ್ ಟು R1 ಬೈ R3 ಅಂತ ನೀವು ಬರೀಬಹುದು. ಓಕೆ, ಅದನ್ನು ಅಲ್ಟರ್ನೇಟ್ ಫಾರ್ಮಲ್ಲಿ ನೀವು ಆ ಕಡೆ ಈ ಕಡೆ ರೆಜಿಸ್ಟರ್ ವ್ಯಾಲ್ಯೂನ ಶಿಫ್ಟ್ ಮಾಡಿಬಿಟ್ಟು ಏನು ಬೇಕಾದ್ರೆ ಬರ್ಕೋಬಹುದು, ಸಮಸ್ಯೆ ಇಲ್ಲ. ಇಟ್ ಇಂಪ್ಲೈಸ್ ಇದೇ ಥರನೇ ಆ್ಯಕ್ಚುಲಿ R3 ಇಲ್ಲಿ ಹೋಗುತ್ತೆ,
R4 ಇಲ್ಲಿ ಹೋಗುತ್ತೆ ಹೆಂಗಂದ್ರೆ ಹೌದಲ್ಲ. ಸೊ ಆ ಥರನೂ ಕೂಡ ಮಾಡ್ಬೋದು, ನಾಟ್ ಎ ಪ್ರಾಬ್ಲಮ್ ಫಾರ್ ದ್ಯಾಟ್ ಆಯಿತಾ. ಅಂದರೆ R3 ಡಿವೈಡ್ ಬೈ R4 ಈಕ್ವಲ್ ಟು ಓಕೆ R3 ಇಲ್ಲಿ ಬಂತು, R4 ಇಲ್ಲಿ ಹೋಗ್ಬೇಕಲ್ಲ ಹಂಗಂದ್ರೆ R4 ಇಲ್ಲೇ ಇರುತ್ತೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ವಾಟ್ R1 ಡಿವೈಡ್ ಬೈ R2 ಹಿಂಗೂ ಕೂಡ ಮಾಡ್ಬೋದು. ಏನು ಮಾಡಿದೆ ಆ್ಯಕ್ಚುಲಿ ನಾನು ಇವಾಗ R3 ಇಲ್ಲಿ ತೊಗೊಂಡೆ, ಅದೇ ಥರನೇ R4 ಇಲ್ಲೇ ಇಟ್ಟೆ, ಈ R2ನ ಈ ಕಡೆ ತೊಗೊಂಡೆ. ಸೊ ದಟ್ಸ್ R1 ಬೈ R2. ಸೊ ಆ ಟೈಮಲ್ಲಿ ಏನಾಗುತ್ತೆ ಆ್ಯಕ್ಚುಲಿ R1 ಬೈ R2 ಈಕ್ವಲ್ ಟು R3 ಬೈ R4. R1 by R2 equal to R3 by R4. All are correct. Okay, so this is called as balanced condition for Wheatstone bridge. Very important to first consideration ಏನು ಅಂತಂದರೆ ಈ ಡೈಗ್ರಾಮನ್ನು ಹಾಕಬೇಕು. ನೀವು ಡೈಗ್ರಾಮನ್ನು ಹಾಕಿದಾಗ ಎರಡು ಲೂಪನ್ನು ತೊಗೊಳ್ತೀರಿ. ನೀವು ಇಲ್ಲಿ ಎರಡು ಲೂಪಿಗೆ ನೀವು ಕಿರ್ಚಾಫ್ಸ್ ವೋಲ್ಟೇಜನ್ನು ಅಪ್ಲೈ ಮಾಡ್ಬೋದು. ಹಾಗೆ ಎರಡು ಜಂಕ್ಷನ್ ಇದೆ, ಬಿ ಜಂಕ್ಷನ್ ಆಸ್ ವೆಲ್ ಆಸ್ ಡಿ ಜಂಕ್ಷನ್. ಎರಡು ಜಂಕ್ಷನಿಗೆ ಕೂಡ ಕಿರ್ಚಾಫ್ಸ್ ಕರೆಂಟ್ ರೂಲ್ನ ಅಪ್ಲೈ ಮಾಡ್ತೀರಿ. ಆಸ್ ಯು ನೋ ದ್ಯಾಟ್ ಬ್ಯಾಲೆನ್ಸ್ಡ್ Wheatstone ಬ್ರಿಡ್ಜ್ ಆಗುತ್ತೆ, ಅದು ಕಾನ್ಸೆಪ್ಟ್, ಅದು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್. ಅದು ಬ್ರಿಡ್ಜು ಬ್ಯಾಲೆನ್ಸ್ ಆಗುತ್ತೆ ಯಾವಾಗ ಅಂತ ಹೇಳಿದರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲನೋಮೀಟರ್ ಇಸ್ 0. ಇದರ ಮುಖಾಂತರ ಯಾವಾಗ 0 ಕರೆಂಟ್ ಫ್ಲೋ ಆಗುತ್ತೋ ಆ ಟೈಮಲ್ಲಿ ವಿ ಸೇ ದ್ಯಾಟ್ ದ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ ನಾವು. ಅರ್ಥ ಆಯ್ತು ಅಂದ್ಬಿಟ್ಟು IG ಈಕ್ವಲ್ ಟು 0 ತೊಗೊಂಡು ಅಷ್ಟನ್ನು ಅನಾಲಿಸಿಸನ್ನು ನಾವು ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಮೈಸ್, ವೆರಿ 5 ಮಾರ್ಕ್ಸ್, ವೆರಿ ಈಸಿ ಡೆರಿವೇಷನ್ ಆಯಿತಾ. ಸೊ ಆನ್ ದ ಬೇಸಿಸ್ ಆಫ್ Wheatstone ಬ್ರಿಡ್ಜ್ ನಮಗೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಮೀಟರ್ ಬ್ರಿಡ್ಜ್. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ.